ವೆಲ್ಕಮ್ ಟು ಆದ್ವಾ ಅಕಾಡೆಮಿ. ನಮ್ಮ ಈ ಸೀರೀಸ್ನಲ್ಲಿ ಸ್ಕೋರಿಂಗ್ ಹೈ ಈಲ್ಡಿಂಗ್ ಏರಿಯಾಸ್ ಫಾರ್ ರ್ಯಾಪಿಡ್ ಪ್ರಿಲಿಮ್ಸ್ ಶಾರ್ಪ್ ಪ್ರೋಗ್ರಾಮ್ನ ನೆಕ್ಸ್ಟ್ ಟಾಪಿಕ್ ಆಗಿ ಅಥವಾ ನೆಕ್ಸ್ಟ್ ಸಬ್ಜೆಕ್ಟ್ ಆಗಿ UPSC ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಈಗ ಯಾವುದೆಲ್ಲ ಹೈ ಈಲ್ಡಿಂಗ್ ಏರಿಯಾಸ್ ಇದೆ ಕರೆಂಟ್ ಅಫೇರ್ಸ್ ಮೂಲಕ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲನೆಯ ಟಾಪಿಕ್ ಆಗಿ ಲೀಸಾ ಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಇದನ್ನು ಅಮೇರಿಕಾದ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎರಡು ಸೇರಿಬಿಟ್ಟು 2030 ಒಳಗಡೆ ಲಾಂಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಗುರಿಯನ್ನು ಇಟ್ಕೊಂಡಿವೆ. ಸೊ ಲೀಸಾ ಅಂದರೆ ಏನು? ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆ್ಯಂಟೆನಾ ಅಂತ ಹೇಳಿಬಿಟ್ಟು. ಲೀಸಾ ಮಿಷನ್ನ ಮೇನ್ ಆಬ್ಜೆಕ್ಟಿವು ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಸ್ಟಡಿ ಮಾಡೋದು ಮತ್ತು ಡಿಟೆಕ್ಟ್ ಮಾಡೋದಾಗಿದೆ. ಸೊ ಇದನ್ನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅರ್ತ್ಸ್ ಆರ್ಬಿಟಲ್ಲಿ ಲಾಂಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ನ ಮಾಡಿದ್ದಾರೆ. ಸೊ ಇದು ಯೂಶಲಿ ಟ್ರಯಾಂಗ್ಯುಲರ್ ಫಾರ್ಮೆಟಲ್ಲಿ 1.6 ಮಿಲಿಯನ್ ಮೈಲ್ಸು ಪ್ರತಿಯೊಂದು ಸೈಡು ಕೂಡ ಪೊಸಿಷನಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಆ್ಯಂಡ್ ಇದು ಮೊದಲನೆಯ ಗ್ರಾವಿಟೇಷನಲ್ ವೇವ್ ಡಿಟೆಕ್ಟರ್ ಆಗಿದೆ. ಸ್ಪೇಸಿನ ಗ್ರಾವಿಟೇಷನಲ್ ವೇವ್ಸನ್ನು ಡಿಟೆಕ್ಟ್ ಮಾಡೋದ್ರಲ್ಲಿ ಮೊದಲನೆಯ ಮಿಷಿನ್ನು ಇದಾಗಿದೆ. ಆ್ಯಂಡ್ ಆಲ್ಸೋ ಇದರಿಂದ ನಾವು ಬ್ಲ್ಯಾಕ್ ಹೋಲ್ಸ್ನ ನೇಚರ್ ಏನು ಮತ್ತು ಅದರ ಗ್ರಾವಿಟಿ ಏನು ಅಂತ ಹೇಳಿಬಿಟ್ಟು ತಿಳ್ಕೊಬೋದಾಗುತ್ತೆ. ಅಷ್ಟೇ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಬಗ್ಗೆ ಕೂಡ ತಿಳ್ಕೊಳ್ಬೋದು. ಇಲ್ಲಿ ಲಾಂಚ್ ಮಾಡ್ತಾ ಇರೋವಂತಹ 3 ಸ್ಪೇಸ್ ಕ್ರಾಫ್ಟ್ ಇದೆಯಲ್ಲ, ಈ ಸ್ಪೇಸ್ ಕ್ರಾಫ್ಟಲ್ಲಿ ಈಚ್ ಸ್ಪೇಸ್ ಕ್ರಾಫ್ಟು 2 ಟೆಲಿಸ್ಕೋಪನ್ನು ಹೊಂದಿರುತ್ತೆ. ಸೊ ಇದರಿಂದಾಗಿ ಗ್ರಾವಿಟೇಷನಲ್ ವೇವ್ಸನ್ನು ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು, ಲೇಸರ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಇದ್ರ ಫೀಚರ್ಗಳನ್ನ ನೋಡ್ಬೋದಾಗತ್ತೆ. ಎರಡನೆಯ ಟಾಪಿಕು ಮೂನ್ಲೈಟ್ ಎಲ್ಸಿಯನ್ಸ್ ಪ್ರೋಗ್ರಾಮ್ ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಟಿಕಲ್ ಕಾಂಗ್ರೆಸ್ಸಲ್ಲಿ ಮೂನ್ಲೈಟ್ ಲೂನಾರ್ ಕಮ್ಯುನಿಕೇಷನ್ಸ್ ಮತ್ತು ನ್ಯಾವಿಗೇಷನ್ ಸರ್ವಿಸ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿತ್ತು. ಈ ಒಂದು LCNS ಯುರೋಪಿನ ಮೊದಲ ಡೆಡಿಕೇಟೆಡ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸ್ಗೋಸ್ಕರ ಟೆಲಿಕಮ್ಯುನಿಕೇಷನ್ ಮತ್ತು ನ್ಯಾವಿಗೇಷನ್ ಸರ್ವಿಸಸ್ ಫಾರ್ ದ ಮೂನ್. ಇತ್ತೀಚೆಗೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಅಥವಾ ಇಂಡಿಜಿನಿಯಸ್ಲಿ ಅಥವಾ ಇಂಡಿಯಾದಲ್ಲೇ ಡೆವಲಪ್ ಮಾಡೋದಕ್ಕೋಸ್ಕರ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅನ್ನೋವಂಥದ್ದನ್ನು ತೊಗೊಂಬಂದಿದ್ದಾರೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ಗೆ ಆಲ್ಮೋಸ್ಟು 20,000 crore ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಫಿನಾನ್ಸ್ ಮಿನಿಸ್ಟರು ರೀಸೆಂಟ್ಲಿ ಅನೌನ್ಸ್ ಮಾಡಿರೋದ್ರಿಂದ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಹೇಳಿದ್ರೆ ಚಿಕ್ಕದಾದಂತಹ ಸೈಜು. ಇಲ್ಲಿ ಪಿಕ್ಚರಲ್ಲಿ ನೋಡಿದ್ರೆ ಇದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರು, ಇದು ಲಾರ್ಜ್ ಕನ್ವೆನ್ಷನಲ್ ರಿಯಾಕ್ಟರು, ಇದು ಮೈಕ್ರೋ ರಿಯಾಕ್ಟರು. ಸೊ ಇದರಲ್ಲಿ ಹೈಯೆಸ್ಟ್ ಔಟ್ಪುಟ್ ಬರುತ್ತೆ, ಎನರ್ಜಿ ತುಂಬಾ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಪ್ ಟು 7.2 ಮಿಲಿಯನ್ kWh ಪರ್ ಡೇ ಆ್ಯಂಡ್ 300 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋಂತಹ ಕೆಪ್ಯಾಸಿಟಿ ಇದಕ್ಕೆ ಇರುತ್ತೆ. ಅಡ್ವಾಂಟೇಜ್ ಏನು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ದು ಅಂದರೆ ಫಿಸಿಕಲಿ ಚಿಕ್ಕದಿರುತ್ತೆ. ಸೊ ಫುಟ್ ಪ್ರಿಂಟ್ಸ್ ತುಂಬ ಕಡಿಮೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಡಿಮೆ, ಫ್ಯಾಕ್ಟ್ರಿ ಬಿಲ್ಟ್ ಏರಿಯಾ ಕಡಿಮೆ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನಮಗೆ ನಿಯರೆಸ್ಟ್ ಇರುವಂತಹ ಲೊಕೇಶನಲ್ಲಿ ಕೂಡ ಮಾಡ್ಬೋದಾಗುತ್ತೆ. ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ನಾನ್ ಪ್ರಾಲಿಫರೇಷನ್ ಅಡ್ವಾಂಟೇಜಸ್ ಕೂಡ ಇದರಿಂದ ಸಿಗುತ್ತೆ. ನೆಕ್ಸ್ಟು INS ಸಮರ್ಥಕ್. INS ಸಮರ್ಥಕ್ಕು ಇತ್ತೀಚೆಗೆ L&T ಲ್ಯಾಸನ್ ಆ್ಯಂಡ್ ಟರ್ಬೋ INS ಸಮರ್ಥಕನ್ನು ಲಾಂಚ್ ಮಾಡಿದೆ. ಇದೊಂದು ಮಲ್ಟಿಪರ್ಪಸ್ ವೆಸಲ್ ಇಂಡಿಯನ್ ನೇವಿಯಲ್ಲಿ ನೋಡ್ಬೋದಾಗತ್ತೆ. ಸೊ ಏನು INS ಸಮರ್ಥಕ್ ಅಂದರೆ ಡೀಟೇಲಾಗಿ ನೋಡೋಣ. ಇದೊಂದು ಫಸ್ಟ್ ಆಫ್ 2 ಮಲ್ಟಿಪರ್ಪಸ್ ವೆಸಲ್ ಇಂಡಿಯನ್ ನೇವಿಯಲ್ಲಿ ಇನ್ಸರ್ಟ್ ಮಾಡಿರೋದು. ಸೊ ಆತ್ಮನಿರ್ಭರ್ ಅನ್ನೋಂತಹ ವಿಷನ್ ಇಟ್ಕೊಂಡ್ಬಿಟ್ಟು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂಡರಲ್ಲಿ ಮಾಡಿರುವಂತಹ ಇನಿಷಿಯೇಟಿವ್ ಆಗಿದೆ. ಯಾತಕ್ಕೋಸ್ಕರ ಈ ಒಂದು INS ಸಮರ್ಥಕನ ನೇವಿಯಲ್ಲಿ ತೊಗೊಂಬಂದರು ಅಂತ ಹೇಳಿದ್ರೆ ಇದು ಮಲ್ಟಿ ರೋಲ್ನ ಮಾಡುತ್ತೆ. ನಮ್ಮ ಭಾರತದಲ್ಲಿ ಡೆವಲಪ್ ಆಗುವಂತಹ ಏನೆಲ್ಲ ಸ್ಪೆಷಲೈಸ್ಡ್ ಮಲ್ಟಿಪರ್ಪಸ್ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ ಅಲ್ವಾ, ಅದನ್ನು ಟೆಸ್ಟ್ ಮಾಡೋದಕ್ಕೆ ಮತ್ತು ನೆಕ್ಸ್ಟ್ ಜನ್ರೇಷನ್ ವೆಪನ್ಸ್ಗಳನ್ನ ಟೆಸ್ಟ್ ಮಾಡೋದಕ್ಕೆ, ಸೆನ್ಸರ್ಸ್ಗಳನ್ನ ಟೆಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಯಾರು ಇದನ್ನು ಪ್ರಿಪೇರ್ ಮಾಡಿದ್ದು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆನಪಿರಬೇಕು, ತಮಿಳ್ನಾಡಲ್ಲಿ ಪ್ರಿಪೇರ್ ಮಾಡಿರೋದು ಕಟ್ಟುಪಲ್ಲಿ ಶಿಪ್ ಯಾರ್ಡಲ್ಲಿ. ಸೊ ಕಟ್ಟುಪಲ್ಲಿ ಶಿಪ್ ಯಾರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಬೇಕಂತ ಹೇಳಿದ್ರೆ US ನಾವಲ್ ಶಿಪ್ ಚಾರ್ಲ್ಸ್ ಡ್ರೀವ್ ಕೇಳಿರ್ತೀರಾ. ಸೊ ಈ ಚಾರ್ಲ್ಸ್ ಡ್ರೀವನ್ನ ರಿಪೇರ್ ಮಾಡೋದಕ್ಕೂ ಕೂಡ ಈ ಒಂದು ಶಿಪ್ ಯಾರ್ಡ್ನ ಯೂಸ್ ಮಾಡಿದ್ರು. ಅಂಡರ್ ದ ಶಿಪ್ ರಿಪೇರ್ ಅಗ್ರಿಮೆಂಟ್ ವಿತ್ ದ US ನೇವಿ, ಈ ಒಂದು ಅಗ್ರಿಮೆಂಟ್ ಅಂಡರಲ್ಲಿ
ಇದನ್ನು ಈ ಶಿಪ್ಪನ್ನು ರಿಪೇರ್ ಮಾಡಬೇಕು ಅಂತ ರಿಪೇರ್ ಮಾಡೋದ್ರಲ್ಲೂ ಕೂಡ ಈ ಒಂದು ಯಾರ್ಡ್ ಇನ್ವಾಲ್ವ್ ಆಗಿತ್ತು. ಸೈಬರ್ ಸ್ಲೇವರಿ ಎಕ್ಸಾಮಲ್ಲಿ ಡೆಫಿನಿಷನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೈಬರ್ ಸ್ಲೇವರಿ ಅಂತ ಹೇಳಿದ್ರೆ ಇದೊಂದು ಡಿಜಿಟಲ್ ಸ್ಲೇವರಿ ಥರ, ಅಂದರೆ ಆರ್ಗನೈಸ್ಡ್ ಕ್ರೈಮ್ಗಳನ್ನ ಮಾಡೋದಕ್ಕೆ ಇದನ್ನು ಸೈಬರ್ ಸ್ಲೇವರಿ ಅಂತ ಹೇಳಿಬಿಟ್ಟು ಕರಿತೇವೆ. ಸೊ ಯಾವುದ್ರ ಥ್ರೂ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಯೂಸಿಂಗ್ ಅ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಇಂಡಿವಿಜುವಲ್ ಪರ್ಸನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಇನ್ವಾಲ್ವ್ ಫಿಸಿಕಲ್ ಕ್ಯಾಪ್ಟಿವಿಟಿ. ಸೈಬರ್ ಸ್ಲೇವರಿ ಫಿಸಿಕಲ್ ಕ್ಯಾಪ್ಟಿವಿಟಿಯನ್ನು ಕೂಡ ಇನ್ವಾಲ್ವ್ ಆಗಿರುತ್ತೆ ಆ್ಯಂಡ್ ವರ್ಚುವಲ್ ರಿಯಲಮ್ಸ್ನ ಕೂಡ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು, ಇತ್ತೀಚೆಗೆ ವೈಟ್ ಡ್ವಾರ್ಫ್ ಮತ್ತು ಚಂದ್ರಶೇಖರ್ ಲಿಮಿಟ್ ಅನ್ನೋದು ನ್ಯೂಸಲ್ಲಿತ್ತು. ಸೊ ವೈಟ್ ಡ್ವಾರ್ಫ್ ಅಂತ ಹೇಳಿದ್ರೆ ಇತ್ತೀಚೆಗೆ ಆಸ್ಟ್ರೋನಮರ್ಸು 4 ವೈಟ್ ಡ್ವಾರ್ಫ್ ಸ್ಟಾರ್ಸ್ಗಳನ್ನ ಡಿಸ್ಕವರ್ ಮಾಡಿದ್ದಾರೆ. ಯೂಶಲಿ ಸ್ಟಾರ್ಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್ಸ್ ಇರುತ್ತೆ, ಬಟ್ಟು ವೈಟ್ ಡ್ವಾರ್ಫ್ ಏನಿದೆ ಅಲ್ವಾ, ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ನು ಇರೋದಿಲ್ಲ. ಸೊ ವಿಚ್ ಇಸ್ ನೋ ಲಾಂಗರ್ ಸಪೋರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಅರ್ಥ. ಸೊ ಯಾವುದಕ್ಕೋಸ್ಕರ ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಎನರ್ಜಿಯನ್ನು ಜನ್ರೇಟ್ ಮಾಡೋದಕ್ಕೋಸ್ಕರ. ಬಟ್ ಇದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆಗಲಿಲ್ಲ ಅಂತಂದರೂ ಕೂಡ ಎಕ್ಸ್ಟ್ರೀಮ್ಲಿ ಹಾಟ್ ಆಗಿರುತ್ತೆ. ಸೊ ಹೊಸದಾಗಿ ಜನ್ರೇಟ್ ಆಗಿರುವಂತಹ ಡ್ವಾರ್ಫ್ಗಳಲ್ಲಿ ಏನೇನಿರುತ್ತೆ ವೈಟ್ ಡ್ವಾರ್ಫಲ್ಲಿ ಅಂತ ಹೇಳಿದ್ರೆ ಹೀಲಿಯಮ್ ಇರುತ್ತೆ, ಜೊತೆಗೆ ಕಾರ್ಬನ್ ಇರುತ್ತೆ, ಆಕ್ಸಿಜನ್ ನ್ಯೂಕ್ಲಿಯೈ ಇರುತ್ತೆ, ಮತ್ತು ಸ್ವಿಮ್ಮಿಂಗ್ ಇನ್ ದ ಸೀ ಆಫ್ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲ್ಲಿ ಈ ಒಂದು ವೈಟ್ ಡ್ವಾರ್ಫ್ಗಳು ಸ್ಟೇಬಲ್ ಆಗಿರುತ್ತೆ ಅದನ್ನು ನಾವು ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಚಂದ್ರಶೇಖರ್ ಲಿಮಿಟ್ ಅಂತ ಯಾಕೆ ಹೆಸರಿಟ್ರು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಇದ್ದಾರಲ್ಲ, ಅಂದರೆ ಆಸ್ಟ್ರೋಫಿಸಿಸಿಸ್ಟ್, ಇವರು ಮೇಜರಾಗಿ ಡಿಸ್ಕವರೀಸ್ನ ಮಾಡಿದರು. ಸೊ ಅವರ ಒಂದು ನೆನಪಿಗೋಸ್ಕರ ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿಬಿಟ್ಟು ಹೆಸರನ್ನು ಇಡಲಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಭಾರತ್ ಜನ್ ಅನ್ನುವಂತಹ ಕಾನ್ಸೆಪ್ಟನ್ನು ಯೂನಿಯನ್ ಮಿನಿಸ್ಟ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಯಲ್ವಾ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅವರು ಭಾರತ್ ಜನ್ ಅನ್ನುವಂತಹ ಕಾನ್ಸೆಪ್ಟನ್ನು ಇನಿಷಿಯೇಟಿವ್ನ ತೊಗೊಂಬಂದಿದ್ದು, ಅಂದರೆ 2024 ಲಾಂಚ್ ಮಾಡಿದ್ರು. ಸೊ ಏನಿದು ಅಂತ ಹೇಳಿದ್ರೆ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಐ ಕ್ವಾಲಿಟಿ ಟೆಕ್ಸ್ಟ್ಗಳನ್ನ ಜನ್ರೇಟ್ ಮಾಡ್ಬೋದು, ಮಲ್ಟಿ ಮಾಡೆಲ್ ಕಂಟೆಂಟನ್ನು ಇಂಡಿಯನ್ ಲ್ಯಾಂಗ್ವೇಜಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತ್ ಜನ್ನು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಟೆಂಟ್ಗಳನ್ನ ನಮಗೆ ಹೈ ಕ್ವಾಲಿಟಿಯಲ್ಲಿ ಜನ್ರೇಟ್ ಮಾಡಿಕೊಡುತ್ತೆ. ಸೊ ಇದು ಫಸ್ಟ್ ಗೌರ್ಮೆಂಟ್ ಸಪೋರ್ಟೆಡ್ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿ ಕರಿಬೋದು. ಇದನ್ನು MLL ಅಂತ ಹೇಳಿ ಕರಿತೀವಿ, ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇನಿಷಿಯೇಟಿವ್ ಅಂತ ಹೇಳಿಬಿಟ್ಟು. ಸೊ ಇಂಪ್ಲಿಮೆಂಟೇಷನ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ IIT ಬಾಂಬೆ. ಅದ್ರ ಜೊತೆಗೆ ಯಾವ ಅಂಡರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನ್ಯಾಷನಲ್ ಮಿಷನ್ ಆನ್ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್. ಈ ಒಂದು ಸಿಸ್ಟಮ್ನ ಅಂಡರಲ್ಲಿ IIT ಬಾಂಬೆ ಅವರು ಭಾರತ್ ಜನ್ ಅನ್ನುವಂತಹ ಇನಿಷಿಯೇಟಿವ್ನ ತೊಗೊಂಬಂದಿದ್ದಾರೆ. ಸೊ ಈ MLL ಏನಿದೆ ಅಲ್ವಾ, ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ಇದರಲ್ಲಿ ಟೆಕ್ಸ್ಟು, ಇಮ್ಯಾಜಸ್ಸು ಮತ್ತು ಆಡಿಯೋ, ವಿಡಿಯೋ ಇಷ್ಟು ಕೂಡ ಜನ್ರೇಟ್ ಮಾಡುವಂತಹ ಕೆಪ್ಯಾಸಿಟಿ ಈ ಭಾರತ್ ಜನ್ಗೆ ಇದೆ. ಸೊ ನೆಕ್ಸ್ಟ್ 2 ಇಯರ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಲಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಜನ್ರೇಷನ್ ಲಾಂಚ್ ವೆಹಿಕಲ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ಸೂರ್ಯ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನು ಇಸ್ರೋ ಡೆವಲಪ್ ಮಾಡಿದೆ, ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನು ಡೆವಲಪ್ ಮಾಡಿರೋದು. ಈಗ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, PSLV ಆಗಿರ್ಬೋದು, GSLV ಆಗಿರ್ಬೋದು, ಆ್ಯಂಡ್ LVM-3 ಆಗಿರ್ಬೋದು, ಇದನ್ನು ರಿಪ್ಲೇಸ್ ಮಾಡೋದಕ್ಕೋಸ್ಕರ ಒಂದು ರಿಯೂಸಬಲ್ ಲಾಂಚ್ ವೆಹಿಕಲ್ಸ್ನ ಡೆವಲಪ್ ಮಾಡಿದೆ. ಸೊ ಇದು ಕಂಪ್ಲೀಟ್ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಲ್ಲ, ನೆನಪಿರಲಿ, ಪಾರ್ಷಿಯಲಿ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಂತ ಹೇಳಿಬಿಟ್ಟು. ಸೊ ರಿಯೂಸಬಲ್ ಆಗಿರೋದ್ರಿಂದ ಇದ್ರದ್ದು ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ 30 ಟನ್ಸಷ್ಟು ಮ್ಯಾಕ್ಸಿಮಮ್ ಪೇಲೋಡ್ ಕೆಪಬಿಲಿಟಿಯನ್ನು ಹೊಂದಿದೆ. ಯಾವುದು? NGLV. ಇದನ್ನು NGLV ಶಾರ್ಟ್ ಫಾರ್ಮಲ್ಲಿ ನೆಕ್ಸ್ಟ್ ಜನ್ರೇಷನ್ ಲಾಂಚ್ ವೆಹಿಕಲ್. ಸೊ ಈ 30 ಟನ್ಸ್ನ ಲೋ ಅರ್ತ್ ಆರ್ಬಿಟ್ ಇದೆಯಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಪೇಲೋಡ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ರಿಯೂಸಬಲ್ನ ಮಾಡಲಾಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಅದಕ್ಕೋಸ್ಕರ ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ
ಭಾರತೀಯ ಅಂತರಿಕ್ಷ ಸ್ಟೇಷನ್ನ ನಾವು ತೊಗೊಂಬರಬೇಕು ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಏನು ವಿಷನ್ನ ಇಟ್ಕೊಂಡಿದೆ. ಹಾಗೆಯೇ ಇಂಡಿಯನ್ ಕ್ರೂಡ್ ಲ್ಯಾಂಡಿಂಗ್ ಆನ್ ಮೂನ್, ಈ ಎರಡಕ್ಕೂ ಕೂಡ ಸಪೋರ್ಟ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಜನ್ರೇಷನ್ ಲಾಂಚ್ ವೆಹಿಕಲ್ನ ಗೌರ್ಮೆಂಟ್ ತೊಗೊಂಬಂದಿರೋದು. ನೆಕ್ಸ್ಟು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ AMR. ಸೊ ಏನು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಯಾವುದೆಲ್ಲ ಇನ್ಕ್ಲೂಡ್ ಮಾಡಿರುತ್ತೆ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿವೈರಲ್, ಆ್ಯಂಟಿಫಂಗಲ್ ಮತ್ತು ಆ್ಯಂಟಿ ಪ್ಯಾರಾಸಿಟಿಕ್ ಮೆಡಿಕೇಷನ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ WHO ಪ್ರಕಾರ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸು ಆ್ಯಂಟಿ ಮೈಕ್ರೋಬಿಯಲ್ ಡ್ರಗ್ಗನ್ನು ರೆಸಿಸ್ಟ್ ಮಾಡುವಂತಹ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಳುತ್ತಲ್ವ, ಅದನ್ನು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳಿಬಿಟ್ಟು ಕರೆಯಲಾಗತ್ತೆ. ಸೊ ಇತ್ತೀಚೆಗೆ ಭಾರತ ಫಸ್ಟ್ ಇಂಡಿಜಿನಿಯಸ್ ಆ್ಯಂಟಿಬಯೋಟಿಕ್ ನಫಿತ್ರೋಮೈಸಿನ್ ಅನ್ನೋ ಅಂತಹದ್ದನ್ನು ಪ್ರೊಡ್ಯೂಸ್ ಮಾಡಿದೆ. ಸೊ ಇದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ಟ್ಯಾಕಲ್ ಮಾಡುವಂತಹ ಗುಣಗಳನ್ನ ಹೊಂದಿದೆ. ಸೊ ಈ ಎರಡು ಡ್ರಗ್ಗನ್ನು ಯಾರು ಪ್ರಿಪೇರ್ ಮಾಡಿರೋದು ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ BIRAC, ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಎರಡೂ ಸೇರಿಬಿಟ್ಟು ಬಯೋಟೆಕ್ನಾಲಜಿ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ನ ಮಾಡಿದೆ. ಸ್ಪೆಸಿಫಿಕಲಿ ಯಾವ ಒಂದು ಡಿಸೀಸ್ನ ಟ್ರೀಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಡಿಸೀಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ತೊಗೊಬಂದಿರುವಂತಹ ಡ್ರಗ್ಸ್ ಇದಾಗಿದೆ. ಸೊ ಸಿವಿಯರ್ ಕಂಡೀಷನ್, ಇದು ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಸ್ಗಳು ಡೆವಲಪ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ CABPಯಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಎರಡು ಡ್ರಗ್ಸ್ಗಳನ್ನ ಗೌರ್ಮೆಂಟು ಎಸ್ಟಾಬ್ಲಿಷ್ ಮಾಡಿದೆ. ನೆಕ್ಸ್ಟು ಮಿಷನ್ ಮೌಸಮ್. ಸೊ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ 150 ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಅಂದರೆ ಇದು ಲಾಂಚ್ ಆಗಿದ್ದು 1875 ಸೊ ಇವಾಗ 150 ವರ್ಷ ಆಗಿರೋದ್ರಿಂದ ನಮಗೆ ಎಕ್ಸಾಮಲ್ಲಿ ಪಕ್ಕ ಕೇಳ್ತಾರೆ. ಪಕ್ಕ ಅನ್ನೋದಕ್ಕಿಂತ ಅಟ್ಲೀಸ್ಟ್ 90% ಆದರೂ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ UPSC ಆಲ್ವೇಸ್ ವಾಂಟೆಡ್ ಟು ಆಸ್ಕ್ 50 years ಸೆಲೆಬ್ರೇಷನ್, 75 years ಸೆಲೆಬ್ರೇಷನ್, 25 years ಸೆಲೆಬ್ರೇಷನ್, 100 years ಸೆಲೆಬ್ರೇಷನ್, ಕರೆಕ್ಟ್ ಅಲ್ವಾ? ಸೊ ಇದು UPSCಯ ಫೇವ್ರೆಟ್ ಥೀಮು. ಸೊ ಹಾಗಾಗಿ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ 150th year ಸೆಲೆಬ್ರೇಷನ್ನ ಟೈಮಲ್ಲಿ ಮಿಷನ್ ಮೌಸಮನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಿದೆ. ಸೊ ಪ್ರೈಮ್ ಮಿನಿಸ್ಟರ್ ಲಾಂಚ್ ಮಾಡಿರೋದು. ಇನ್ನು ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡಿಕೊಂಡ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ದೆಹಲಿಯಲ್ಲಿದೆ. ನೆಕ್ಸ್ಟು ಇದರ ಹೆಡ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಮೆಟ್ರಲಜಿ, ಇವರು ಇದರ ಹೆಡ್ ಆಗಿರ್ತಾರೆ. ಆ್ಯಂಡ್ 6 ರೀಜನಲ್ ಪ್ಲೇಸಸ್ ಇದೆ. ಯಾವುದ್ಯಾವುದು ಅಂತ ಹೇಳಿದ್ರೆ ಮುಂಬೈ, ಚೆನ್ನೈ, ನ್ಯೂ ದಿಲ್ಲಿ, ಕೋಲ್ಕತ್ತಾ, ನಾಗ್ಪುರ್ ಮತ್ತು ಗುವಾಹಟಿ. ಸೊ ಟೋಟಲ್ 6. ಅದರಲ್ಲಿ ಹೆಡ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ಲು ಆ ಒಂದು ರೀಜನಲ್ ಪ್ಲೇಸಸ್ಗೆ ಹೆಡ್ ಆಗಿರ್ತಾರೆ. ಸೊ ಮಿಷನ್ ಮೌಸಮ್ ಯಾಕೆ ಅಂತ ಹೇಳಿದ್ರೆ ಭಾರತದ ವೆದರ್ ಮತ್ತು ಕ್ಲೈಮೇಟ್ ರಿಲೇಟೆಡ್ ಸೈನ್ಸ್, ರಿಸರ್ಚ್ ಮತ್ತು ಸರ್ವಿಸಸ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ವೆದರ್ ರಿಲೇಟೆಡ್, ವೆದರ್ ರೆಡಿ ಆ್ಯಂಡ್ ಕ್ಲೈಮೇಟ್ ಸ್ಮಾರ್ಟ್ ನೇಷನ್ನ ಮಾಡೋದಕ್ಕೋಸ್ಕರ ಮಿಷನ್ ಮೌಸಮ್ನ ತೊಗೊಂಬರ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು ವೆದರ್ ರೆಡಿ ಆ್ಯಂಡ್ ಕ್ಲೈಮೇಟ್ ಸ್ಮಾರ್ಟ್ ನೇಷನ್ನ ಮಾಡೋದಕ್ಕೋಸ್ಕರ ತೊಗೊಂಬರ್ತಿರುವಂತಹ ಇನಿಷಿಯೇಟಿವ್ ಆಗಿದೆ. ಸೊ ಇದು ಕ್ಲೈಮೇಟ್ ಸ್ಮಾರ್ಟ್ ಆಗಿರೋದ್ರಿಂದ ಗ್ಲೋಬಲ್ ರಿಲೇಟೆಡ್ ಪ್ರಾಬ್ಲಮ್ಸು, ಕ್ಲೈಮೇಟ್ ಸೈನ್ಸಸ್ ರಿಲೇಟೆಡ್ಡು ಮತ್ತು ಏರ್ ಕ್ವಾಲಿಟಿ ಚೇಂಜ್ ಆದರೆ ಅದ್ರ ಬಗ್ಗೆ ಇದೆಲ್ಲ ಡೀಟೇಲ್ಸ್ಗಳನ್ನ ನಮಗೆ ಕಂಪ್ಲೀಟಾಗಿ ಕೊಡೋದ್ರಿಂದ ಈಸಿಯಾಗಿ ವೆದರ್ ಚೇಂಜ್ ಆಗ್ತಿರೋದನ್ನು ಟ್ಯಾಕಲ್ ಮಾಡೋದಕ್ಕೆ, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವ್ಯಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್. ಸೊ ಫಸ್ಟ್ ವ್ಯಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್ ಅಂದ್ರೇನು ಅಂತ ಹೇಳಿದ್ರೆ ಇದು ಝೋನ್ ಆಫ್ ಎನರ್ಜೆಟಿಕ್ ಚಾರ್ಜಡ್ ಪಾರ್ಟಿಕಲ್ಸು. ಎಲ್ಲಿಂದ ಆರಿಜಿನ್ ಆಗುತ್ತೆ ಅಂತ ಹೇಳಿದ್ರೆ ಸೋಲಾರ್ ವಿಂಡ್ಸಿಂದ ಆರಿಜಿನ್ ಆಗುತ್ತೆ. ಸೊ ಇದನ್ನು ಟ್ರ್ಯಾಪ್ ಮಾಡೋದು ಯಾರು ಅಂತ ಹೇಳಿದ್ರೆ ಅರ್ತ್ಸ್ನ, ಅಂದರೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡು ಇದನ್ನು ಟ್ರ್ಯಾಪ್ ಮಾಡುತ್ತೆ. ಅದನ್ನು ನಾವು ವ್ಯಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಇಟ್ ಕನ್ಸಿಸ್ಟ್ ಆಫ್ ಮೇನ್ಲಿ 2 ಬೆಲ್ಟ್ಸ್, ಒಂದು ಇನ್ನರ್ ಬೆಲ್ಟು ಮತ್ತು ಇನ್ನೊಂದು ಔಟರ್ ಬೆಲ್ಟು. ಸೊ ಆಲ್ಮೋಸ್ಟ್ 400ರಿಂದ 58,000 ಕಿಲೋಮೀಟರ್ ತನಕ ಅರ್ತ್ ಸರ್ಫೇಸಲ್ಲಿ ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಇದನ್ನು ನಾವು ವ್ಯಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್ ಅಂತ ಹೇಳಿಬಿಟ್ಟು ಕರಿತೇವೆ.
ವ್ಯಾನ್ ಆ್ಯಲೆನ್ ಯಾಕೆ ಅಂತ ಹೇಳಿದ್ರೆ 1958 ಜೇಮ್ಸ್ ವ್ಯಾನ್ ಆ್ಯಲೆನ್ ಅನ್ನೋರು ಇದನ್ನು ಐಡೆಂಟಿಫೈ ಅಥವಾ ಡಿಸ್ಕವರ್ ಮಾಡಿದ್ದು. ಸೊ ಹಾಗಾಗಿ ವ್ಯಾನ್ ಆ್ಯಲೆನ್ ರೇಡಿಯೇಷನ್ ಬೆಲ್ಟ್ ಅಂತ ಹೇಳಿಬಿಟ್ಟು ಅವರ ಹೆಸರನ್ನೇ ಇದಕ್ಕೆ ಇಡಲಾಗಿದೆ. ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದ್ರೆ ಪೊಲಾರಿಸ್ ಡಾನ್ ಮಿಷನ್ನು ಈ ಒಂದು ಬೆಲ್ಟನ್ನು ಸರ್ಪಾಸ್ ಮಾಡಿದೆ ಅಥವಾ ಪಾಸ್ ಮಾಡಿದೆ, ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಆ್ಯಸ್ ಎ ಪಾರ್ಟ್ ಆಫ್ ದ ಗಗನಯಾನ್ ಪ್ರೋಗ್ರಾಮ್ನ ಪಾರ್ಟಾಗಿ ಯೂನಿಯನ್ ಕ್ಯಾಬಿನೆಟು ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಕನಸನ್ನು ತೋರಿಸಿದೆ, ಅಂದರೆ ಅಪ್ರೂವನ್ನು ಮಾಡಿದೆ. ಸೊ ಈ ಒಂದು ಪ್ಲ್ಯಾನ್ನಲ್ಲಿ ಕಂಪ್ಲೀಟಾಗಿ 8 ಮಿಷನ್ಸ್ಗಳನ್ನ ತೊಗೊಂಬರಬೇಕು ಅಂತ ಹೇಳ್ತಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಅನ್ಕ್ರೀವ್ಡ್ ಒನ್ಸ್, ಅಂದರೆ ಅನ್ಕ್ರೀವ್ ಇರೋದು ಕೂಡ ಒಂದನ್ನು ತೊಗೊಂಬರಬೇಕು ಅಂತ ಹೇಳಿಬಿಟ್ಟು ಬೈ ದ ಇಯರ್ 2028 ಡಿಸೆಂಬರ್ ಇಷ್ಟರೊಳಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಭಾರತೀಯ ಅಂತರಿಕ್ಷ ಸ್ಟೇಷನ್ನು ಇದು 2035 ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋಂತಹ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಇನ್ನೂ ಒಂದು ಡಿಸಿಷನ್ನ ತೊಗೊಂಡಿದ್ದಾರೆ, ಯಾವುದು ಅಂತ ಹೇಳಿದ್ರೆ ಲೂನಾರ್ ಮಿಷನ್ ಬೈ 2040, ಅದು ಕೂಡ ಕ್ರ್ಯೂಡ್ ಲೂನಾರ್ ಮಿಷನ್ ಬೈ 2040. ಇಷ್ಟು ಪ್ರೋಗ್ರಾಮ್ಸ್ಗಳನ್ನ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂಡರಲ್ಲಿ ಅದನ್ನು ಅಪ್ರೂವ್ ಮಾಡುವಾಗ ತೊಗೊಬಂದಿರುವಂತಹ ಆ್ಯಂಬಿಷಿಯಸ್ ಪ್ರೋಗ್ರಾಮ್ಸ್ಗಳಾಗಿದೆ. ಸೊ ಇನ್ನು ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಂದುಬಿಟ್ಟು ಲೋ ಅರ್ತ್ ಆರ್ಬಿಟ್ ಸ್ಟೇಷನ್ 400ರಿಂದ 450 ಕಿಲೋಮೀಟರ್ ಭೂಮಿಯಿಂದ ಆ ರೀಜನ್ನಲ್ಲಿ ಸ್ಟೇಷನ್ನ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ತೊಗೊಬಂದಿರುವಂತಹ ಸ್ಟೆಪ್ ಆಗಿದೆ. ಸೊ ನೆನಪಿರಲಿ 2035 ಒಳಗಡೆ ಆಪ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ 2024 ಮತ್ತು 2025 ಬಡ್ಜೆಟ್ ಸಮಯದಲ್ಲಿ ಒಂದು ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟನ್ನು ತೊಗೊಂಬರ್ತೀವಿ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಸ್ಟೋರೇಜ್ಗೋಸ್ಕರ ಅಂತ ಹೇಳಿಬಿಟ್ಟು ಗೌರ್ಮೆಂಟು ಒಂದು ಪ್ರಾಮಿಸನ್ನು ಮಾಡಿದೆ. ಸೊ ಇಲ್ಲಿ ಪಿಕ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೊಂದು ವಾಟರ್ ರಿಸರ್ವಯರ್ ಥರ ಇದೆ, ಇಲ್ಲೊಂದಿದೆ. ಸೊ ಈ ಥರ 2 ರಿಸರ್ವಯರ್ನ ಮಾಡಿ ಡಿಫ್ರೆಂಟ್ ಎಲಿವೇಷನ್ಸಲ್ಲಿ ಇರುತ್ತೆ. ಇದು ಮೇಲಿದ್ರೆ ಇದು ಕೆಳಗಡೆ, ಆ ಥರ ಡಿಫ್ರೆಂಟ್ ಎಲಿವೇಷನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಎಕ್ಸಸ್ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇರುತ್ತೆ ಆ ಟೈಮಲ್ಲಿ, ಅಂದರೆ ಪೀಕ್ ಅವರ್ ಇರುತ್ತೆ. ಸೊ ಪೀಕ್ ಅವರಲ್ಲಿ ರಿನ್ಯೂವೇಬಲ್ ರಿಸೋರ್ಸಸ್ಸಿಂದ ಸೋಲಾರ್ ಮತ್ತು ವಿಂಡ್ ಎನರ್ಜಿಯಿಂದ ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತೆ ಅಲ್ವಾ, ಅದರ ಮೂಲಕ ವಾಟರನ್ನು ಪಂಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಯೂಶಲಿ ಲೋವರ್ ರಿಸರ್ವಯರಿಂದ ಅಪ್ಪರ್ ರಿಸರ್ವಯರ್ಗೆ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಎಲೆಕ್ಟ್ರಿಸಿಟಿ ಜಾಸ್ತಿ ಇದ್ದಾಗ, ಅದೇ ಏನಾದರೂ ಎಲೆಕ್ಟ್ರಿಸಿಟಿ ಡಿಮ್ಯಾಂಡು ಜಾಸ್ತಿ ಇದ್ದಾಗ ಏನಾಗುತ್ತೆ, ವಾಟರು ಅಪ್ಪರ್ ರಿಸರ್ವಯರಿಂದ ಲೋವರ್ ರಿಸರ್ವಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಟರ್ಬೈನ್ಸ್ ಇರುತ್ತೆ, ಆ ಟರ್ಬೈನ್ಸ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಆ ಟರ್ಬೈನ್ಸಿಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಇಲ್ಲಿ ಸ್ಟೋರ್ ಆಗುವಂತಹ ಎನರ್ಜಿ ಡಿಪೆಂಡ್ಸ್ ಆಗೋದು ಅದರ ಸೈಜ್ ಮೇಲೆ, ಅಂದರೆ ರಿಸರ್ವಯರ್ ಇದೆಯಲ್ಲ ಅದರ ಸೈಜ್ ಮೇಲೆ. ಇದಿಷ್ಟು ನಮಗೆ ಹೈ ಹಿಲ್ಡಿಂಗ್ ಏರಿಯಾಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 2025 ಎಕ್ಸಾಮ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.